ಇನ್ನು ಸುಹಾಸ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಮಾತನಾಡಿದ್ದಾರೆ. ಬಹುಸಂಖ್ಯಾತ ಹಿಂದೂಗಳಿದ್ರೂ ಕೂಡ ಹೆದರಿ ಬದುಕಬೇಕಾದಂತಹ ಪರಿಸ್ಥಿತಿ ಇದೆ. ಮಗನ ಹಂತಕರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸುಹಾಸ್ ತಾಯಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ತಾಯಿ ಕಣ್ಣೀರನ್ನ ಇಟ್ಟಿರುವಂಥದ್ದು. ಹಿಂದುತ್ವಕ್ಕಾಗಿ ನನ್ನ ಮಗ ಪ್ರಾಣ ಬಿಟ್ಟಿದ್ದಾನೆ ಅಂತೇಳಿ ಮಾತನಾಡಿದ್ದಾರೆ. ಫೋನಿಗೆ ಸಿಕ್ಕಿಲ್ಲ, ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಹಿಂಗೇನೆ ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವ್ರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಅವರಿಗೆ. ಇನ್ನೊಂದು ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು. ಇಷ್ಟು ಹೆದರಿಸಿ ಇಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ. ಹಿಂದೂಗಳು ಹೆದರ್ಕೋಬೇಕು. ನಾವಿರೋದು 85%, ಅವರಿರೋದು 15%. ಸುಹಾಸ್ ಶೆಟ್ಟಿ ತಾಯಿ ಸುಲೋಚನಾ ಅವರ ಮಾತುಗಳನ್ನು ನೀವು ಕೇಳ್ತಾ ಇದ್ರಿ. ಯಾರ್ಯಾರು ಹಿಂದುತ್ವ ಅದು ಇದು ಅಂಥೇಳಿ ಹೋರಾಟಕ್ಕೆ ಹೋಗ್ತಿರೋ ಅಂಥವ್ರು ಈ ತಾಯಿಯನ್ನು ನೋಡಬೇಕು, ಅವರಿಂದ ಕಲಿಬೇಕು. ನೋಡಿ, ಈಗ ಇಡೀ ಒಂದು ಕುಟುಂಬವೇ ಅನಾಥವಾಗಿ ಹೋಗ್ಬಿಟ್ಟಿದೆ. ಸುಹಾಸ್ ಏನಿದ್ದಾನೆ ಆತ ಈ ಫಾಜಿಲ್ ಹತ್ಯೆಯಲ್ಲೂ ಕೂಡ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿದ್ದ. ಅದಾದಮೇಲೆ ಬೇಲ್ ಮೇಲೆ ಹೊರಗೆ ಬಂದು 1 ವರ್ಷ ಆಗಿತ್ತಷ್ಟೆ. ನಿನ್ನೆ ತಡರಾತ್ರಿ ಆತದ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿ 6 ಜನ ಸೇರಿಕೊಂಡು ಭರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈಗ ಮಗನನ್ನು ಕಳೆದುಕೊಂಡಂತಹ ಕುಟುಂಬದ ಪರಿಸ್ಥಿತಿ, ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬ ಈಗ ಕಂಗಾಲಾಗಿಬಿಟ್ಟಿದೆ. ಆ ತಾಯಿಯ ಮಾತುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಿಂದುತ್ವಕ್ಕಾಗಿ ನನ್ನ ಮಗ ಪ್ರಾಣ ಬಿಟ್ಟ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಈಗ ಆತನನ್ನೇ ಹತ್ಯೆ ಮಾಡಿದ್ದಾರೆ, ನಮಗಿಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಮಾತನಾಡಿದ್ದಾರೆ. ಮಂಗಳೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ RSSನ ಹಿರಿಯ ನಾಯಕರಾದಂಥ ಕಲ್ಲರ್ಕ ಪ್ರಭಾಕರ್ ಭಟ್ ಇದ್ದಾರೆ. ಸರ್, ಸಾಲು ಹತ್ಯೆಗಳು ಅದು ಮಂಗಳೂರಿನಲ್ಲಿ ನಿರಂತರವಾಗಿ ನಡೀತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ, ಹಿಂದೂಗಳ ಭದ್ರಕೋಟೆ, ಹಿಂದೂಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂಥ ಸಾಮಾನ್ಯರ ಪ್ರಶ್ನೆಗಳಿಗೆ ಏನು ಹೇಳ್ತೀರಿ ಸರ್? ಅಲ್ರಿ, ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ್ರೆ ಸರ್ಕಾರ ಇದೆ. ಸರ್ಕಾರ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಾ ಬೇಡ? ನಮಗೆ ಬಂದಿರೋ ಸುದ್ದಿ ಪ್ರಕಾರ ಪೊಲೀಸರು ಇವರಿಗೆ ಹೇಳಿದ್ದಾರೆ ಅಂತ ಎಚ್ಚೆತ್ತುಕೊಳ್ಬೇಕು, ನಿಮ್ಮ ಮೇಲೆ ಆಕ್ರಮಣ ಆಗುವಂಥ ಸಾಧ್ಯತೆ. ಪೊಲೀಸ್ ಯಾಕೆ ಗನ್ಮ್ಯಾನ್ ಕೊಡಲಿಲ್ಲ? ಪೊಲೀಸ್ ಗನ್ಮ್ಯಾನ್ ಕೊಡಬೇಕಾಗಿತ್ತಲ್ಲ. ಇನ್ನೊಂದು ಸುದ್ದಿ ಬಂದಿರುವಂಥದ್ದು ಅವರಲ್ಲಿ ಶಸ್ತ್ರಗಳಿತ್ತು, ಅದನ್ನು ಇವರು ತೆಗೆದು ಬಿಟ್ಟಿದ್ದಾರೆ. ಹಾಗೆ ಇವರೇ ಸುದ್ದಿ ಕೊಟ್ಟಿದ್ದಾರಾ, ದಾಲ ಅವರ ಕೈಯಲ್ಲಿ ಏನಿಲ್ಲ, ನೀವು ಆಕ್ರಮಣ ಮಾಡ್ಬೋದು ಅಂತ ಹೇಳಿದಾರ ಅಂತ ಹೇಳುವಂಥ ಒಂದು ಸಂಶಯ. ಯಾಕೆಂದರೆ ಏನು ಬೇಕಾದ್ರೂ ಆಗ್ಬೋದು ಈ ಸರ್ಕಾರ ಇದ್ದಾಗ. ಸರ್ಕಾರದ ಹೌದು, ಆತ್ಮರಕ್ಷಣೆ ಇಟ್ಕೊಳ್ಬೇಕಾದಂಥ ಕಾಲಘಟ್ಟ ಇದು. ಅದಕ್ಕೋಸ್ಕರ ಅದನ್ನು ಬೇಡ ಅಂತ ಹೇಳಿದ್ದಾರೆ, ಅದನ್ನು ತೆಗೆಸಿದ್ದಾರೆ. ಹಾಗಾಗಿ ಈಗ ಖಾಲಿಗಾರನ ಏನು ಇಲ್ಲದೆ ಅವರು ಹೋಗ್ತಾ ಇದ್ದಾರೆ, ಆಕ್ರಮಣ ಮಾಡಿ ಅಂತ ಹೇಳಿರುವುದು. ಒಟ್ಟು ವಾತಾವರಣ ನಮಗೆ ಹಾಗೆ ಹೇಳಿಸ್ತಾ ಇದೆ ಅಂತ. ರಾಜ್ಯದ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. NIA ಬರಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ಇವರನ್ನು ನಂಬುದೇ ಆಗಿರಿ, ಇವರನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರನ ಇವರು ಒಳ್ಳೆಯವರಾದರೂ ಕೂಡ ಅವರ ಮೇಲೆ ಒತ್ತಡ ಇರುತ್ತೆ. ಅದಕ್ಕೆ NIA ಬರಬೇಕು, ಕೇಂದ್ರ ತನಿಖಾ ಸಂಸ್ಥೆಯೇ ಇದನ್ನು ಮಾಡಬೇಕು. ಬೇರೆ ಯಾರಿಂದಲೂ ನಮಗೆ ನ್ಯಾಯ ಸಿಗ್ತದೆ ಅಂತ ನಮಗೇನಿಲ್ಲ. ಸರ್, ಈ ಘಟನೆ ಆದ ಕೂಡಲೇ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅನ್ನುವಂಥದ್ದು ಒಂದು ಚರ್ಚೆಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪರವಾಗಿ ಅಭಿಪ್ರಾಯಗಳನ್ನು ಹೇಳುವಂಥದ್ದು, ರೌಡಿ ಶೀಟರ್ನ ಹತ್ಯೆ ಆಗಿದೆ ಅನ್ನುವಂಥದ್ದು. ಅಂದರೆ ಸುಮ್ಮನೆ ಈತನ ಮೇಲೆ, ಹಿಂದೂ ಕಾರ್ಯಕರ್ತನ ಮೇಲೆ ಬೇರೆ ಬೇರೆ ಚಟುವಟಿಕೆ ಮಾಡಿದವನ ಮೇಲೆ ಕೇಸುಗಳನ್ನು ಹಾಕಿದ್ರು ಅಂತನಾ? ಅಲ್ಲ, ಇದು ನಡೀತಾನೇ ಇದೆ ಅಂತ ನಾನು ಹೇಳಿದ್ದು. ಯಾರೊಬ್ಬ ಸಮಾಜದಲ್ಲಿ ಧೈರ್ಯವಂತ, ಪೌರುಷವಂತ ಎದುರು ಬರ್ತಾನೆ, ಅವನನ್ನು ಬಗ್ಗು ಬಡಿಲಿಕ್ಕೆ ಏನೇನು ಮಾಡಬೇಕೋ ಅದೆಲ್ಲವನ್ನೂ ಮಾಡ್ತಾನೆ ಅಂತ. ಸೋಷಿಯಲ್ ಮೀಡಿಯಾ ಅದಕ್ಕೆ ಒಂದು ದಾರಿ ಅವರಿಗೆ. ಆ ರೀತಿ ಮಂಗಳೂರಲ್ಲಿ ತಡರಾತ್ರಿ ಹಿಂದೂ ಕಾರ್ಯಕರ್ತನ ಭೀಕರ ಹತ್ಯೆ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಹಿಂದೂ ಮುಖಂಡರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಮಂಗಳೂರಲ್ಲಿ ಮತ್ತೆ ನೆತ್ತರು ಹರಿದಿದೆ. ಈಗ ಹಿಂದೂ ಕಾರ್ಯಕರ್ತ ಸತತವಾಗಿ ಹಿಂದೂ ಸಂಘಟನೆಗಳಲ್ಲಿ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿಯ ಭೀಕರ ಕೊಲೆಯಾಗಿದೆ. ಏನು ಆಗ್ತಾ ಇದೆ ಸರ್? ಸುಹಾಸ್ ಶೆಟ್ಟಿ ಒಬ್ಬ ಹಿಂದೂ ಕಾರ್ಯಕರ್ತ, ಗೋರಕ್ಷಕ. ಸೊ ಅಂಥವನ ಕೊಲೆ ಆದದ್ದಕ್ಕೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತಿನ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಇನ್ನು ಎರಡನೇದು, ಈ ರೀತಿಯ ಕೃತ್ಯಗಳು ನಡೀತಾ ಇರೋದೇ PFI ಮತ್ತು SDPI ಈ ಎರಡೂ ಭಯೋತ್ಪಾದನೆ ಸಂಘಟನೆಗಳ ಮೂಲಕನೇ
ನಿರಂತರವಾಗಿ ಅಶಾಂತಿ, ಗಲಭೆ, ಕೊಲೆ, ಅತ್ಯಾಚಾರ, ಅಪಹರಣ, ಲವ್ ಜಿಹಾದ್, ಗೋಹತ್ಯೆ ಇದೆಲ್ಲವೂ ನಡೀತಾ ಇದೆ. ಸೊ ಈ ಎರಡು ಸಂಘಟನೆ, ಈಗಾಗಲೇ ಒಂದು ಸಂಘಟನೆ ಬ್ಯಾನ್ ಮಾಡಿದ್ದಾರೆ, ಆದರೆ ಇನ್ನೂ ಅದರ ಬೇರುಗಳು, ಇನ್ನೂ ಅದರ ಕೆಲವೊಂದು ಹುಳುಗಳು ಇನ್ನೂ ಜೀವಂತವಾಗಿದ್ದಾವೆ. ಅಲ್ಲಲ್ಲೇ ಈ ರೀತಿ ಕುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಎಸ್ ಡಿ ಪಿ ಐ ಕೂಡ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡೋದಷ್ಟೇ ಅಲ್ಲ, ಇವರು ಇಡೀ ಬೇರೆ ಸಹಿತ ಕಿತ್ತು ಒಗೆಯುವಂಥ ಪ್ರಕ್ರಿಯೆಯನ್ನು ಮಾಡದೇ ಇದ್ದರೆ ಮೇಲಿಂದ ಮೇಲೆ ಇಂಥ ದುರ್ಘಟನೆಗಳು ನಡೀತವೆ. ಇನ್ನೊಂದು ಕಾಸರಗೋಡು ಅಂದರೆ ನಾನು ಹೇಳೋದು ಕೇರಳದ ಬಾರ್ಡರ್ ಇದ್ದಿದ್ದರಿಂದ ಅಲ್ಲಿಂದ ಟ್ರೈನಿಂಗ್ ತೊಗೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ವಿಷ ವೈರಸ್ಸು, ದೇಶದ್ರೋಹಿ ವೈರಸ್ ಅಲ್ಲಿಂದ ಬರ್ತಾ ಇದೆ. ಅದನ್ನೂ ಕಂಟ್ರೋಲ್ ಮಾಡಬೇಕು. ಕೇರಳದಲ್ಲಿ 800 ಜನ ನಮ್ಮ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು. ಸೊ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಅದನ್ನೇ ಒಂದು ಚಾಳಿಯಾಗಿಟ್ಟುಕೊಂಡು ಇಲ್ಲಿಯ ಮಂಗಳೂರಿನ ಮುಸ್ಲಿಂ ಕಿಡಿಗೇಡಿಗಳು ಇವತ್ತು ಮಾಡ್ತಾ ಇರುವಂಥದ್ದು ಅತ್ಯಂತ ದುರದೃಷ್ಟಕರ ಅಂತ ಕಾರಣಕ್ಕಾಗಿ ಅನ್ಸುತ್ತೆ ಸರ್. ಈಗ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿರುವಂಥ ಕಾರಣ ಏನಿರ್ಬೋದು? ಕಾರಣ ಏನೇ ಇರಲಿ, ಅದು ಈಗ ಹೊರಗಡೆ ಬರುತ್ತಾ ಇರುವಂಥದ್ದು ಫಾಜಲನ ಕೊಲೆಯ ಸೇಡಿನ ತೀರಿಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು. ಈ ಫಾಜಲನ ಕೊನೆ ಯಾಕಾಯಿತು? ಪ್ರವೀಣ್ ನೆಟ್ಟಾರ್ ಕೊಲೆ ಯಾಕಾಯಿತು? ಕೊಲೆ ಯಾಕೆ ಮಾಡಿದ್ರಿ? ಏನು ತಪ್ಪು ಮಾಡಿದ್ದ? ಏನು ಪಾಪ ಮಾಡಿದ್ದ? ಅವನು ಹಿಂದೂ ಸಂಘಟನೆಯನ್ನು ಮಾಡಬಾರ್ದಾ? ಹಿಂದೂಗಳ ಒಗ್ಗಟ್ಟಾಗಿರಬೇಕು ಅಂತ ಹೇಳಿ ಈ ದೇಶದಲ್ಲಿ ನಾವು ಹಿಂದೂ ಸಂಘಟನೆಯನ್ನು ಮಾಡದಿದ್ರೆ ಇನ್ನೆಲ್ಲ ಮಾಡೋಕ್ಕಾಗತ್ತೆ? ಅವನನ್ನು ಯಾಕೆ ಕೊಲೆ ಮಾಡಿದರು? ಸೊ ಅದಕ್ಕೆ ಸರಿಯಾಗಿ ಪ್ರತೀಕಾರವಾಗಿ ಮಾಡಿರ್ಬೋದು. ಅದು ಇನ್ನೂ ರಿಸಲ್ಟ್ ಹೊರಗೆ ಬರಬೇಕು. ಅದು ಇನ್ನು ಕೋರ್ಟ್ನಲ್ಲಿ ನಡೀತಾ ಇದೆ. ಸೊ ಇವನು ಜಾಮೀನು ಮೇಲೆ ಬಂದ ತಕ್ಷಣ ನೀವು ಇವನ ಮೇಲೆ ಗುರಿ ಇಟ್ಟು ಹೊಡಿತಾರೆ ಅಂತಂದರೆ, ಸೊ ಎಲ್ಲಿವರೆಗೆ ಇದೇನು ತಾಲಿಬಾನ ಇದು? ಏನು ಪಾಕಿಸ್ತಾನ ಇದು? ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥ ಮುಸ್ಲಿಮರು ಈ ದೇಶದಲ್ಲಿ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ, ಇದಕ್ಕೆ ಹಿಂದೂ ಸಮಾಜನೇ ಉತ್ತರ ಕೊಡುತ್ತೆ ಇನ್ಮೇಲೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ?